ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ SCP ಸ್ಕೀಮ್ನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಆ ಚಾಪ್ಟ್ರಲ್ಲಿ ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ: ಎ ಫೈರ್ ಅಕರ್ಡ್ ಇನ್ ದ ಪ್ರಿಮೈಸಸ್ ಆಫ್ ಮಿಸ್ಟರ್ ಕಿಶೋರ್ ಎಂಟರ್ಪ್ರೈಸ್ ಆನ್ 30th September 2022. ಸ್ಟಾಕ್ ಆಫ್ ವ್ಯಾಲ್ಯೂ ₹55,000 ವಾಸ್ ಸಾಲ್ವೇಜ್ಡ್ ಆ್ಯಂಡ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ವಾಸ್ ಅವೈಲಬಲ್. ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನ್ನ ನೋಡಿಕೊಂಡು ನೀವು ಎಷ್ಟು ಸ್ಟಾಕು ಡೆಸ್ಟ್ರಾಯ್ ಆಗಿದೆ, ಹಾಗೆ ಎಷ್ಟಕ್ಕೆ ನಾವು ಫೈರ್ ಕ್ಲೈಮ್ ಮಾಡ್ಬೋದು, ಎಷ್ಟು ಅಮೌಂಟಿಗೆ ನಾವು ಫೈರ್ ಕ್ಲೈಮಿಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಸಿಂಪಲ್ ಟ್ರೇಡಿಂಗ್ ಅಕೌಂಟ್ ಮಾಡಲಿಕ್ಕಿರುತ್ತೆ. ಟ್ರೇಡಿಂಗ್ ಅಕೌಂಟ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈಗ ಒಂದ್ಸರಿ ಫಾರ್ಮೇಟನ್ನು ಹೇಳ್ಕೊಂಡು ನಾನು ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತ ತಿಳಿಸ್ತೀನಿ. ಆ ಟ್ರೇಡಿಂಗ್ ಅಕೌಂಟ್ ತುಂಬ ಈಸಿ. ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡಿಗೆ ಬರೀಬೇಕು, ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು. ಮೇಯ್ನಾಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು 4 ಎಂಟ್ರಿ. ಪರ್ಚೇಸಸ್ ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ, ಡೆಬಿಟ್ ಸೈಡಿಗೆ ಬರೀಬೇಕು. ಪರ್ಚೇಸ್ ಮಾಡಿದಾಗ ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ, ಹಾಗಾಗಿ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡಿಗೆ ಬರೀಬೇಕು. ಅದೇ ನಮ್ಮ ಹತ್ರ ಇರೋ ಯಾವುದೋ ಒಂದು ಐಟಮನ್ನು ಸೇಲ್ ಮಾಡಿದಾಗ ನಮ್ಮ ಕೈಗೆ ದುಡ್ಡು ಬರುತ್ತೆ, ಇನ್ಕಮ್ ಆಗುತ್ತೆ, ಹಾಗಾಗಿ ಕ್ರೆಡಿಟ್ ಸೈಡ್ ಬರೀಬೇಕು. ಓಪನಿಂಗ್ ಸ್ಟಾಕ್ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡಿಗೆ ಬರೀಬೇಕು. ಕ್ಲೋಸಿಂಗ್ ಸ್ಟಾಕ್ ಅಂದರೆ ಸೇಲ್ ಆಗದೆ ಉಳಿದಿರುವಂಥ ಐಟಮ್ ಸೇಲ್ ಮಾಡಿದಾಗ ನಮಗೆ ದುಡ್ಡು ಸಿಗುತ್ತೆ, ಹಾಗಾಗಿ ಇನ್ಕಮ್ ಆಗುತ್ತೆ, ಅದನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು. ಬೇರೆ ಏನೇ ಎಕ್ಸ್ಪೆನ್ಸಸ್ ಆಗ್ತಾ ಇದ್ರು, ವೇಜಸ್ ಆಗ್ಬೋದು, ಫ್ರೈಟ್, ಕ್ಯಾರೇಜ್, ಎಲ್ಲ ಎಕ್ಸ್ಪೆನ್ಸಸ್ಸನ್ನು, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡಿಗೆ ಬರೀಬೇಕು. ಮೇಯ್ನಾಗಿ ನೆನ್ಪಿಟ್ಕೊಳ್ಬೇಕಾಗಿರೋದು 4 ಎಂಟ್ರಿ: ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್, ಕ್ಲೋಸಿಂಗ್ ಸ್ಟಾಕ್ ಕ್ರೆಡಿಟ್ ಸೈಡ್, ಪರ್ಚೇಸಸ್ ಡೆಬಿಟ್ ಸೈಡ್, ಸೇಲ್ಸ್ ಕ್ರೆಡಿಟ್ ಸೈಡ್. ಟೋಟಲ್ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಎಕ್ಸ್ಪೆನ್ಸಸ್ ಕಮ್ಮಿ ಇದ್ದರೆ ಗ್ರಾಸ್ ಪ್ರಾಫಿಟ್ ಬರುತ್ತೆ, ಇನ್ಕಮ್ ಕಮ್ಮಿ ಇದ್ದರೆ ಗ್ರಾಸ್ ಲಾಸ್ ಬರುತ್ತೆ. ಸೊ ಫಸ್ಟ್ ನಾವು ಟ್ರೇಡಿಂಗ್ ಅಕೌಂಟನ್ನು ಮಾಡಬೇಕು. ಬಟ್ ಕೆಲವೊಂದು ಪ್ರಾಬ್ಲಮ್ನಲ್ಲಿ ಒಂದೇ ಟ್ರೇಡಿಂಗ್ ಅಕೌಂಟ್ ಮಾಡಿದ್ರೆ ಸಾಕು. ಕೆಲವೊಂದು ಪ್ರಾಬ್ಲಮ್ನಲ್ಲಿ ನೀವು 2 ಟ್ರೇಡಿಂಗ್ ಅಕೌಂಟನ್ನು ಮಾಡಬೇಕಾಗತ್ತೆ. ನೀವು 1 ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾ, 2 ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾ ಅಂತೇಳಿ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. ಅದು ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಎಷ್ಟು ಸತಿ ಪರ್ಚೇಸ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ಪರ್ಚೇಸ್ ಮತ್ತು ಸೇಲ್ಸ್ 2 ಸತಿ ಪರ್ಚೇಸ್, 2 ಸತಿ ಸೇಲ್ಸ್ ಕೊಟ್ಟಿದ್ರೆ ನೀವು 2 ಟ್ರೇಡಿಂಗ್ ಅಕೌಂಟನ್ನು ಮಾಡಲೇಬೇಕಾಗತ್ತೆ. ಒಂದೇ ಪರ್ಚೇಸ್ ಕೊಟ್ಟಿದ್ರೆ 1 ಟ್ರೇಡಿಂಗ್ ಅಕೌಂಟ್ ಮಾಡಿದ್ರೆ ಸಾಕು. 2 ಪರ್ಚೇಸ್ 2 ಸೇಲ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ ನೀವು 2 ಟ್ರೇಡಿಂಗ್ ಅಕೌಂಟನ್ನು ಮಾಡಬೇಕಾಗತ್ತೆ. ಕ್ವಶನಲ್ಲಿ ನೋಡಿ, ಪರ್ಚೇಸ್ ಫಾರ್ ದ ಇಯರ್ ಎಂಡೆಡ್ 31/12/2021. 21ಗೆ ಒಂದು ಪರ್ಚೇಸ್ ಕೊಟ್ಟಿದ್ದಾರೆ, 22ಗೆ ಒಂದು ಪರ್ಚೇಸ್ ಕೊಟ್ಟಿದ್ದಾರೆ. ಸೊ 2021ಗೆ ಒಂದು ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾಗತ್ತೆ, 22ಗೆ ಇನ್ನೊಂದು ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾಗತ್ತೆ. ಟ್ರೇಡಿಂಗ್ ಅಕೌಂಟ್ ಮಾಡೋದು ಈಗ ತಾನೇ ಹೇಳಿದೆ ನಾನು ಫಾರ್ಮೆಟ್. ಟ್ರೇಡಿಂಗ್ ಅಕೌಂಟ್ ಹೇಗೆ ಮಾಡಬೇಕು ಅಂತ: ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡಿಗೆ ಬರೀಬೇಕು, ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು. ಫಸ್ಟು 2021 ಇನ್ಫಾರ್ಮೇಷನ್ ಯಾವ್ದಾದ್ರು ಕೊಟ್ಟಿದ್ದಾರೆ: ಪರ್ಚೇಸಸ್ಸನ್ನು ಕೊಟ್ಟಿದ್ದಾರೆ, ಸೇಲ್ಸ್ ಕೊಟ್ಟಿದ್ದಾರೆ, ಸ್ಟಾಕ್ ಕೊಟ್ಟಿದ್ದಾರೆ. ಬಟ್ 4 ಎಂಟ್ರಿ 2021 ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಆ ಇನ್ಫಾರ್ಮೇಷನನ್ನು ನಾವಿಲ್ಲಿ ಟ್ರೇಡಿಂಗ್ ಅಕೌಂಟಿಗೆ ಬರೀಬೇಕು. ಯಾವಾಗಲೂ ಟ್ರೇಡಿಂಗ್ ಅಕೌಂಟ್ ಸ್ಟಾರ್ಟ್ ಮಾಡೋದು ಹೇಗೆ ಅಂತಂದರೆ, ಫಸ್ಟ್ ಎಂಟ್ರಿ ಯಾವಾಗಲೂ ನಾವು ಓಪನಿಂಗ್ ಸ್ಟಾಕನ್ನು ಬರೀಬೇಕು. ಓಪನಿಂಗ್ ಸ್ಟಾಕ್ ಅಂತಂದರೆ ಯಾವುದೇ ಒಂದು ಬಿಸ್ನೆಸ್ಸನ್ನು ರನ್ ಮಾಡಬೇಕಾದ್ರೆ ಒಂದಷ್ಟು ಮೆಟೀರಿಯಲ್ಸನ್ನು ನಾವು ಪರ್ಚೇಸ್ ಮಾಡಬೇಕಾಗತ್ತೆ, ಅಥವಾ ಲಾಸ್ಟ್ ಇಯರ್ ಸೇಲ್ ಆಗದೆ ಉಳಿದಿರೋಂಥ ಐಟಮ್ ನಮಗೆ ಈ ವರ್ಷಕ್ಕೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಅದು ನಮಗೆ ಎಕ್ಸ್ಪೆನ್ಸಸ್. ಯಾವಾಗಲೂ ಓಪನಿಂಗ್ ಸ್ಟಾಕ್ ಎಕ್ಸ್ಪೆನ್ಸಸ್. ಸೊ ಓಪನಿಂಗ್ ಸ್ಟಾಕನ್ನು ಡೆಬಿಟ್ ಸೈಡಿಗೆ ಬರೀಬೇಕು. ನೋಡಿ, ಸ್ಟಾಕ್ ಆನ್ 1/1 ಅಂತ ಕೊಟ್ಟಿದ್ದಾರಲ್ವಾ. 1/1 ಅಂತಂದರೆ ಓಪನಿಂಗ್ ಸ್ಟಾಕ್, 31/12 ಅಂತ ಕೊಟ್ಟರೆ ಕ್ಲೋಸಿಂಗ್ ಸ್ಟಾಕ್. ಕೆಲವೊಂದು ಸತಿ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಕೊಡ್ಬೋದು. 2 31/12 ಕೊಟ್ಟಿರ್ತಾರೆ. ಸ್ಟಾಕ್ ಅಂತ ಕೊಟ್ಟು 2 ಎಂಟ್ರಿಯ ಅಮೌಂಟ್ 31/12 ಕೊಟ್ಟರೆ ಯಾವುದು ಹಿಂದಿನ ವರ್ಷ ನೋಡ್ಕೊಳ್ಬೇಕು. ಹಿಂದಿನ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಈ ವರ್ಷಕ್ಕೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಸಪೋಸ್ ಇದೇ ಪ್ರಾಬ್ಲಮ್ನಲ್ಲೇ ಈಗ 1/1/2021 ಅಂತ ಕೊಡೋ ಬದಲು ಹೀಗೆ ಬೇಕಾದರೂ ಕೊಡ್ಬೋದು: 31/12/2020 ಹೀಗೆ ಕೊಟ್ಟಾಗ 2020-21 ಇದರಲ್ಲಿ ಪ್ರೀವಿಯಸ್ ಇಯರ್ ಯಾವುದಾಗುತ್ತೆ? 2020 ಪ್ರೀವಿಯಸ್ ಇಯರ್. 2020ರ ಕ್ಲೋಸಿಂಗ್ ಸ್ಟಾಕ್ 21ಕ್ಕೆ ಓಪನಿಂಗ್ ಸ್ಟಾಕ್ ಆಗುತ್ತೆ. 1/1/2021 ಕೊಡೋ ಬದಲು 31/12/2021 ಬೇಕಾದರೂ ಕೊಡ್ಬೋದು. 2 ಕ್ಲೋಸಿಂಗ್ ಡೇಟೆ ಕೊಟ್ಟಾಗ ಯಾವುದು ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಇರುತ್ತೋ ಅದು ಈ ವರ್ಷಕ್ಕೆ ಕರೆಂಟ್ ಇಯರಿಗೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಸೊ ಓಪನಿಂಗ್ ಸ್ಟಾಕ್ ಅಂತ ಬರ್ಕೊಂಡು ಅವ್ರು ಕೊಟ್ಟಿರೋಂಥ ಅಮೌಂಟ್, ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಓಪನಿಂಗ್ ಸ್ಟಾಕ್ 1,50,000 ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕಿನ ಅಪೋಸಿಟ್ ಕ್ಲೋಸಿಂಗ್ ಸ್ಟಾಕನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು. ದೆನ್ ಪರ್ಚೇಸಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 2 ಪರ್ಚೇಸ್ ಕೊಟ್ಟಿರೋಂಥ ಅಮೌಂಟ್ ಎಷ್ಟು ಅಂತಂದರೆ 3,50,000. ಏನಾದರೂ ರಿಟರ್ನ್ ಆಗಿದ್ದರೆ ಆ ಅಮೌಂಟನ್ನು ಕಳೆದು ಬರೀಬೇಕಿತ್ತು. ಯಾವುದೇ ಥರ ಪರ್ಚೇಸ್ ರಿಟರ್ನ್ ಆಗಲಿಲ್ಲ, ಸೊ ಡೈರೆಕ್ಟ್ ಆಗಿ ಬರ್ಕೊಂಡಿದ್ದೀನಿ. ಪರ್ಚೇಸಸ್ 2021 ಅಮೌಂಟ್ ಎಷ್ಟಿದೆ ಅಂತಂದರೆ 3,50,000. ಪರ್ಚೇಸಿನ ಅಪೋಸಿಟ್ ಸೇಲ್ಸ್ ಮಾಡಿದಾಗ ನಮ್ಮ ಹತ್ರ ಇರುವಂಥ ಐಟಮನ್ನು ಸೇಲ್ ಮಾಡಿದಾಗ ದುಡ್ಡು ಬರುತ್ತೆ, ಹಾಗಾಗಿ ಇನ್ಕಮ್ ಆಗುತ್ತೆ. ಸೇಲ್ಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 2021 ಟ್ರೇಡಿಂಗ್ ಅಕೌಂಟ್ ಮಾಡ್ತಾ ಇರೋದು. ಸೊ 2 ಸೇಲ್ಸಲ್ಲಿ 2021 ಅಮೌಂಟನ್ನು ನೀವು ಇಲ್ಲಿ ಬರೀಬೇಕಾಗತ್ತೆ. ಸೇಲ್ಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತಂದರೆ 2021 ಸೇಲ್ಸ್ 5 lakh ಕೊಟ್ಟಿದ್ದಾರೆ. ದೆನ್ ಬೈ ಕ್ಲೋಸಿಂಗ್
ಕ್ಲೋಸಿಂಗ್ ಸ್ಟಾಕ್. ನೋಡಿ 4 ಎಂಟ್ರಿ ನೀವು ನೆನ್ಪಿಟ್ಕೊಳ್ಬೇಕು. ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಪರ್ಚೇಸಸ್, ಸೇಲ್ಸ್. ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್, ಕ್ಲೋಸಿಂಗ್ ಸ್ಟಾಕ್ ಕ್ರೆಡಿಟ್ ಸೈಡ್, ಪರ್ಚೇಸಸ್ ಡೆಬಿಟ್ ಸೈಡ್, ಸೇಲ್ಸ್ ಕ್ರೆಡಿಟ್ ಸೈಡ್. ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಎಷ್ಟಿದೆ? 2021 ಕ್ಲೋಸಿಂಗ್ ಸ್ಟಾಕ್ 1,70,70,000 ಇದೆ. ಅಲ್ಲಿಗೆ 2021 ಅಂತ ಕೊಟ್ಟಿರುವಂಥ ಎಲ್ಲ ಎಂಟ್ರಿನ ನಾವಿಲ್ಲಿಗೆ ಬರ್ದಾಯಿತು. ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡಬೇಕು. ಯಾವ್ದು ಜಾಸ್ತಿ ಇರುತ್ತೋ ಅದನ್ನು 2 ಸೈಡ್ ಬರ್ಕೊಳ್ಬೇಕು. ಇಲ್ಲಿ 5 ಲಕ್ಷ ಪ್ಲಸ್ 1,70,000 6,70,000 ಕ್ರೆಡಿಟ್ ಸೈಡ್ನಲ್ಲಿದೆ. ಬಟ್ ಇಲ್ಲಿ 3.5 4 5 ಲಕ್ಷ ಡೆಬಿಟ್ ಸೈಡ್ನಲ್ಲಿದೆ. 6,70,000 ಜಾಸ್ತಿನ 5 ಲಕ್ಷ ಜಾಸ್ತಿನ? 6,70,000 ಜಾಸ್ತಿ ಇರುವಂಥ ಅಮೌಂಟನ್ನು ನಾವು 2 ಸೈಡ್ ಬರ್ಕೊಳ್ಬೇಕಾಗುತ್ತೆ. 5 ಪ್ಲಸ್ 1,70,000 6,70,000 ಕ್ರೆಡಿಟ್ ಸೈಡ್ನಲ್ಲಿ ಜಾಸ್ತಿ ಇದೆ, ಅದರ 2 ಸೈಡ್ ಬರ್ಕೊಳ್ಬೇಕು. ಈಗ ಡೆಬಿಟ್ ಸೈಡಲ್ಲಿ ಕಮ್ಮಿ ಇದೆ, ಅಂದರೆ ಎಕ್ಸ್ಪೆನ್ಸಸ್ ಕಮ್ಮಿ ಇದೆ. ಎಕ್ಸ್ಪೆನ್ಸಸ್ ಕಮ್ಮಿ ಇದ್ದಾಗ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್. ಗ್ರಾಸ್ ಪ್ರಾಫಿಟ್ ಅಮೌಂಟ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ 6,70,000 ಈ 3.5 ಪ್ಲಸ್ 1 5 ಲಕ್ಷ ಕಳೆಯೋದು. 6,70,000 5 ಲಕ್ಷ ಕಳೆದಾಗ 1,70,000 ಗ್ರಾಸ್ ಪ್ರಾಫಿಟ್ ಆಗುತ್ತೆ. ಸೊ ನೀವೀಗ ಗ್ರಾಸ್ 2021 ಬೆಂಕಿ ಬಿದ್ದಿದ್ದು ಯಾವಾಗ ಅಂತಂದರೆ, ಪ್ರಿಮೈಸಸ್ಸಿಗೆ ಬೆಂಕಿ ಬಿದ್ದಿದ್ದು 2022 21 ನಿಮ್ಮ ಹತ್ರ ಎಷ್ಟು ಸ್ಟಾಕ್ ಇತ್ತು ಅಂತ ಫೈಂಡ್ ಔಟ್ ಮಾಡಿ ಆಯಿತು. ಈಗ ಎಷ್ಟು ಪರ್ಸೆಂಟೇಜ್ ಲಾಭ ಆಗಿದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಎಷ್ಟು ಲಾಭ ಆಗಿದೆ ಅಂತ ಫೈಂಡ್ ಔಟ್ ಮಾಡಿ ಆಯಿತು. 1,70,000 ಲಾಭ ಆಗಿದೆ. ನಿಮಗೆ ಸೇಲ್ಸ್, ನಿಮ್ಮ ಕಂಪ್ನಿಯಲ್ಲಿ ಆಗಿರುವಂಥ ಸೇಲ್ಸ್ ಎಷ್ಟು? 5 ಲಕ್ಷ ರೂಪಾಯಿ ಸೇಲ್ಸ್ ಆಗಿದೆ, 1,70,000 ಲಾಭ ಆಗಿದೆ. ಈಗ ನೀವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಹಾಗಾದರೆ ಎಷ್ಟು ಪರ್ಸೆಂಟೇಜ್ ಅಷ್ಟು ಲಾಭ ಆಗಿದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಅದನ್ನು ಫೈಂಡ್ ಔಟ್ ಮಾಡೋದು ಹೇಗೆ? ಒಂದು ಫಾರ್ಮುಲಾ ಇದೆ, ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಕಂಪನಿಯ ಗ್ರಾಸ್ ಪ್ರಾಫಿಟ್ ಎಷ್ಟಿದೆ? 1,70,000 ಗ್ರಾಸ್ ಪ್ರಾಫಿಟ್ ಇದೆ. ಕಂಪನಿಯ ಸೇಲ್ಸ್ ಎಷ್ಟಿದೆ? 5 ಲಕ್ಷ ರೂಪಾಯಿ ಸೇಲ್ಸ್ ಇದೆ. ಪರ್ಸೆಂಟೇಜ್ ಅಂದರೆ ಯಾವಾಗಲೂ ಎಷ್ಟಕ್ಕೆ? ಯಾವಾಗಲೂ 100ಗೆ ಫೈಂಡ್ ಔಟ್ ಮಾಡುವಂಥದ್ದು. ಸೊ ಅದೇ ಫಾರ್ಮುಲಾ, ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100. 5 ಲಕ್ಷಕ್ಕೆ 1,70,000 ಲಾಭ ಆದರೆ 100ಕ್ಕೆ ಎಷ್ಟು ರೂಪಾಯಿ ಲಾಭ ಆಗುತ್ತೆ? ಅಂದರೆ 50ಕ್ಕೆ 17 ಅಂದರೆ 100ಕ್ಕೆ 34% ಆಗುತ್ತೆ. 1,70,000 ಡಿವೈಡೆಡ್ ಬೈ 5 ಲಕ್ಷ ಇಂಟು 100. ಸೊ 34 ಬರುತ್ತೆ. ಟೋಟಲ್ ಆಗಿ ಆಗಿರುವಂಥ ಪ್ರಾಫಿಟ್ ಎಷ್ಟು ಅಂತಂದರೆ 34% ಪ್ರಾಫಿಟ್ ಆಗಿದೆ. ಸೊ ನಾವೀಗ ಪ್ರೀವಿಯಸ್ ಇಯರ್ನ ಟ್ರೇಡಿಂಗ್ ಅಕೌಂಟ್ ಮಾಡ್ಕೊಂಡಾಯಿತು. ಇದನ್ನು ನೋಡಿಕೊಂಡು ನಾವೀಗ ಕರೆಂಟ್ ಇಯರಿಗೆ, ಅಂದರೆ 2022 ಫೈರ್ ಅಕ್ಕರ್ ಆಗಿದ್ದು 2022ಗೆ ನಾವು ಮೆಮೋರೆಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ಪ್ರೀವಿಯಸ್ ಇಯರ್ ಟ್ರೇಡಿಂಗ್ ಅಕೌಂಟಿಗೆ ನಾವು ಜಸ್ಟ್ ಟ್ರೇಡಿಂಗ್ ಅಕೌಂಟ್ ಅಂತ ಹೆಡ್ಡಿಂಗ್ ಹಾಕೊಳ್ಬೇಕು. ಬಟ್ ಯಾವ ವರ್ಷದಲ್ಲಿ ಬೆಂಕಿ ಬಿದ್ದಿರುತ್ತೋ ಆ ವರ್ಷದ ಟ್ರೇಡಿಂಗ್ ಅಕೌಂಟಿಗೆ ಮೆಮೋರೆಂಡಮ್ ಟ್ರೇಡಿಂಗ್ ಅಕೌಂಟ್ ಅಂತ ಹೆಡ್ಡಿಂಗ್ ಹಾಕಬೇಕು. ಸೊ ಇಲ್ಲೂ ಅದೇ ಥರನೇ ಇಲ್ಲಿ ಏನು ಬರ್ತಿದ್ರೋ, ಪ್ರೀವಿಯಸ್ ಟ್ರೇಡಿಂಗ್ ಅಕೌಂಟ್ನಲ್ಲಿ ಏನು ಎಂಟ್ರಿ ಬರ್ತಿದ್ರೋ ಅದೇ ಎಂಟ್ರಿಗಳು ಇಲ್ಲಿಗೆ ಬರುತ್ತೆ, ಟು ಓಪನಿಂಗ್ ಸ್ಟಾಕ್. ಬಟ್ ಅಮೌಂಟ್ ಹೇಗೆ ಬರೀಬೇಕು ಅನ್ನೋದನ್ನು ನಾನು ಮತ್ತೆ ತಿಳಿಸ್ಕೊಡ್ತೀನಿ. ಟು ಓಪನಿಂಗ್ ಸ್ಟಾಕ್, ನೆಕ್ಸ್ಟ್ ಇರೋವಂಥ ಎಂಟ್ರಿ ಟು ಪರ್ಚೇಸಸ್, ನೆಕ್ಸ್ಟ್ ಇರೋವಂಥ ಎಂಟ್ರಿ ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್, ನೆಕ್ಸ್ಟ್ ಇರೋವಂಥ ಎಂಟ್ರಿ ಬೈ ಸೇಲ್ಸ್, ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್. ಟೋಟಲ್ ಆಗಿ ಪ್ರೀವಿಯಸ್ ಅಕೌಂಟ್ನಲ್ಲಿ, ಪ್ರೀವಿಯಸ್ ಟ್ರೇಡಿಂಗ್ ಅಕೌಂಟ್ನಲ್ಲಿ 5 ಎಂಟ್ರಿ ಇತ್ತು. ಅದೇ 5 ಎಂಟ್ರಿಯನ್ನು ನಾವಿಲ್ಲಿ ಬರ್ಕೊಂಡಿದ್ದೀವಿ. ಅಮೌಂಟ್ ಹೇಗೆ ಬರೀಬೇಕು ಅಂತಂದರೆ, ಓಪನಿಂಗ್ ಸ್ಟಾಕ್, ಕ್ವಶನಲ್ಲಿ ಓಪನಿಂಗ್ ಸ್ಟಾಕ್ ಕೊಟ್ಟಿರಲ್ಲ. ಹಿಂದಿನ ವರ್ಷದ ಕ್ಲೋಸಿಂಗ್ ಸ್ಟಾಕು ಈ ವರ್ಷಕ್ಕೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಹಿಂದಿನ ವರ್ಷ ಅಂದರೆ ಯಾವುದು? 2022 ಅಕೌಂಟ್ ಮಾಡ್ತಿರೋದು ನಾವೀಗ. 2021 ಕ್ಲೋಸಿಂಗ್ ಸ್ಟಾಕ್, 2021 ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? 1,70,000 ಇದೆ. ಅದು ಈ ವರ್ಷಕ್ಕೆ ಓಪನಿಂಗ್ ಸ್ಟಾಕ್ ಆಗುತ್ತೆ. 1,70,000 ಇಲ್ಲಿಂದ ಬಂತು ಅಂತಂದರೆ ಪ್ರೀವಿಯಸ್ ಟ್ರೇಡಿಂಗ್ ಅಕೌಂಟಿಂದ ಬಂದಿರುವಂಥ ಅಮೌಂಟ್. ನೆಕ್ಸ್ಟ್ ಪರ್ಚೇಸಸ್ಸನ್ನು ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ. ಪರ್ಚೇಸ್ ಅಮೌಂಟ್ ಎಷ್ಟಿದೆ ಅಂತಂದರೆ, ಪರ್ಚೇಸಸ್ ಫ್ರಮ್ 1/1/2022 ಪರ್ಚೇಸ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 1,20,000 ಪರ್ಚೇಸಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೇಲ್ಸ್ ಕೂಡ ಅವರೇ ಕ್ವಶನಲ್ಲಿ ಕೊಟ್ಟಿದ್ದಾರೆ, 1,80,000 ಸೇಲ್ಸ್ ಕೊಟ್ಟಿದ್ದಾರೆ. ಈ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿಲ್ಲ. ಕ್ಲೋಸಿಂಗ್ ಸ್ಟಾಕನ್ನು ನೀವೇ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ನೀವು ಗ್ರಾಸ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಹಿಂದಿನ ವರ್ಷದಲ್ಲಿ 5 ಲಕ್ಷ ರೂಪಾಯಿ ಸೇಲ್ಸ್ ಇದ್ದಾಗ 1,70,000 ಲಾಭ ಆಗಿತ್ತು. ಅಂದರೆ 34% ಅಷ್ಟು ಲಾಭ ಆಗಿದೆ ಅಂತ ನೀವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ. ಈಗ ನೋಡಿ, ಈಗ ಈ ವರ್ಷದ ಕಂಪನಿಯ ಸೇಲ್ಸ್ ಎಷ್ಟು? 1,80,000. ಕಂಪನಿಯ ಸೇಲ್ಸ್ ಬರ್ಕೊಳ್ಬೇಕು ಇಂಟು ನೀವು ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಲ್ವ, ಆ ಪರ್ಸೆಂಟೇಜ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು, ನಿಮಗೆ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. 1,80,000 ಸೇಲ್ಸ್ ಇದೆ, 34% ಪ್ರಾಫಿಟ್ ಆಗಿದೆ. ಪ್ರೀವಿಯಸ್ ಇಯರ್ನಲ್ಲಿ ಅಷ್ಟು ಪ್ರಾಫಿಟ್ ಆಗಿತ್ತು. ಸೊ ಈ ವರ್ಷನೂ ಅಷ್ಟೇ ಪ್ರಾಫಿಟ್ ಆಗುತ್ತೆ ಅಂತ ಅಸ್ಯೂಮ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ಕೊಳ್ಳುವಂಥದ್ದು. 1,80,000ಕ್ಕೆ 34% ಮಾಡಿದಾಗ 61,200 ರೂಪಾಯಿ ಬರುತ್ತೆ. ಗ್ರಾಸ್ ಪ್ರಾಫಿಟ್ ಹೇಗೆ ಬಂತು ಅಂತಂದರೆ, ಸೇಲ್ಸ್ ಮೇಲೆ ನಾವು ಫೈಂಡ್ ಔಟ್ ಮಾಡಿರುವಂಥ ಪರ್ಸೆಂಟೇಜ್ ಜೊತೆ ಮಲ್ಟಿಪ್ಲೈ ಮಾಡಿರೋದು 61,200 ಆಯಿತು. ಈಗ ಟೋಟಲ್ ಮಾಡಬೇಕು. ಟೋಟಲ್ ಮಾಡಿ ಯಾವ ಸೈಡ್ ಜಾಸ್ತಿ ಇರುತ್ತೋ ಅದನ್ನು 2 ಸೈಡ್ ಬರೀಬೇಕು. ಈಗ ಡೆಬಿಟ್ ಸೈಡ್ ಜಾಸ್ತಿ ಇದೆ,
1,70,000 ಪ್ಲಸ್ 1,20,000 ಪ್ಲಸ್ 61,200 ಟೋಟಲ್ ಆಗಿ 3,51,200 ರೂಪಾಯಿ ಡೆಬಿಟ್ ಸೈಡಲ್ಲಿದೆ. ಅದನ್ನೇ ಕ್ರೆಡಿಟ್ ಸೈಡಿಗೂ ಬರ್ಕೊಳ್ಬೇಕು. 3,51,200 ರೂಪಾಯಿ ಟೋಟಲ್ ಇದೆ. ಅದರಿಂದ 3,51,200 ರೂಪಾಯಿಂದ 1,80,000 ರೂಪಾಯಿ ಸೇಲ್ಸನ್ನು ಡಿಡಕ್ಟ್ ಮಾಡಿದಾಗ ನಮಗೆ ಕ್ಲೋಸಿಂಗ್ ಸ್ಟಾಕ್ ಸಿಗುತ್ತೆ. ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಎಷ್ಟು ಅಂತಂದರೆ 1,71,200 ರೂಪಾಯಿ. ಕ್ಲೋಸಿಂಗ್ ಸ್ಟಾಕ್ ಹೇಗೆ ಬಂತು ಅಂತಂದರೆ ಈ ಒಂದು ಟೋಟಲ್ ಏನು ಬಂದಿತ್ತೋ ಡೆಬಿಟ್ ಸೈಡ್ನಲ್ಲಿ ಅದೇ ಟೋಟಲ್ನ ಕ್ರೆಡಿಟ್ ಸೈಡಿಗೆ ಬರ್ಕೊಂಡಿದ್ವಿ. ಆ ಟೋಟಲಿಂದ ಸೇಲ್ಸನ್ನು ಡಿಡಕ್ಟ್ ಮಾಡಿರೋವಂಥದ್ದು. ನೆನ್ಪಿಟ್ಕೊಳ್ಳಿ, ಫಸ್ಟ್ ಅಕೌಂಟಲ್ಲಿ ಹೇಗೆ ಮಾಡಿದ್ವಿ ಅಂತಂದರೆ ಕ್ಲೋಸಿಂಗ್ ಸ್ಟಾಕ್ ಅವರೇ ಕೊಟ್ಟಿದ್ರು, ಗ್ರಾಸ್ ಪ್ರಾಫಿಟನ್ನು ನಾವು ಫೈಂಡ್ ಔಟ್ ಮಾಡಿದ್ವಿ. ಸೆಕೆಂಡ್ ಅಕೌಂಟ್ನಲ್ಲಿ ಗ್ರಾಸ್ ಪ್ರಾಫಿಟನ್ನು ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ. ಗ್ರಾಸ್ ಪ್ರಾಫಿಟ್ ಹೇಗೆ ಬಂತು ಅಂತ ನಾನು ಈಗಷ್ಟು ತಿಳಿಸಿದ್ದೀನಿ. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿರಲಿಲ್ಲ, ಕ್ಲೋಸಿಂಗ್ ಸ್ಟಾಕನ್ನು ನಾವು ಫೈಂಡ್ ಔಟ್ ಮಾಡಿದ್ವಿ. ನೆನ್ಪಿಟ್ಕೊಳ್ಳಿ, ಕ್ಲೋಸಿಂಗ್ ಸ್ಟಾಕ್ ಅವರೇ ಕೊಟ್ಟಾಗ ಗ್ರಾಸ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಈಗ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿರಲಿಲ್ಲ, ಸೊ ಕ್ಲೋಸಿಂಗ್ ಸ್ಟಾಕನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಫಸ್ಟ್ ಗ್ರಾಸ್ ಪ್ರಾಫಿಟನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಯಿತು. ಕ್ಲೋಸಿಂಗ್ ಸ್ಟಾಕ್ ಹೇಗೆ ಬಂತು ಅಂದರೆ 3,51,200 1,80,000 ಕಳೆದಾಗ ಕ್ಲೋಸಿಂಗ್ ಸ್ಟಾಕ್ ಸಿಗುತ್ತೆ. ಲಾಸ್ಟ್ ಅಮೌಂಟ್ ಆಫ್ ಫೈರ್ ಕ್ಲೈಮ್ ನೋಡಿ, ಟೋಟಲ್ ಆಗಿ ಬೆಂಕಿ ಬಿದ್ದಾಗ ನಿಮ್ಮ ಹತ್ರ 1,71,200 ರೂಪಾಯಿ ಸ್ಟಾಕ್ ನಿಮ್ಮ ಹತ್ರ ಇತ್ತು. ಅದರಲ್ಲಿ ಎಷ್ಟು ಸುಟ್ಟು ಹೋಗಿದೆ, ಎಷ್ಟಕ್ಕೆ ನೀವು ಕ್ಲೈಮ್ ಕೇಳ್ಬೋದು ಅನ್ನೋದನ್ನು ನಮಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಅಮೌಂಟ್ ಆಫ್ ಫೈರ್ ಕ್ಲೈಮ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಕ್ಲೋಸಿಂಗ್ ಸ್ಟಾಕ್ ಅಂದರೆ ಬಂದಿರೋ ಆನ್ಸರ್ 1,71,200 ರೂಪಾಯಿ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಇದೆ. ಸ್ಟಾಕ್ಸ್ ಆಲ್ವೇಸ್ ಅಂತಂದರೆ ಬೆಂಕಿ ಬಿದ್ದು ಉಳಿದಿರೋವಂಥ ಸ್ಟಾಕ್. ಎಷ್ಟು ಸ್ಟಾಕ್ ಉಳಿದಿದೆ? 55,000 ರೂಪಾಯಿದು ಸ್ಟಾಕ್ ಉಳಿದಿದೆ. ನಿಮ್ಮ ಹತ್ರ 1,71,200 ರೂಪಾಯಿ ಸ್ಟಾಕ್ ಇತ್ತು, ಅದರೆಲ್ಲ ಬೆಂಕಿ ಬಿದ್ದು ಉಳಿದಿರೋದು 55,000 ಮಾತ್ರ. ಹಾಗಾದರೆ ಅಮೌಂಟ್ ಆಫ್ ಫೈರ್ ಕ್ಲೈಮ್ ಎಷ್ಟು ಸುಟ್ಟೋಗಿದೆ, ಎಷ್ಟಕ್ಕೆ ನೀವು ಕ್ಲೈಮ್ ಕೇಳ್ಬೋದು ಅಂತಂದರೆ 1,71,200ರಿಂದ 55,000 ಡಿಡಕ್ಟ್ ಮಾಡಿದ್ರೆ ನಿಮಗೆ ಅಮೌಂಟ್ ಆಫ್ ಫೈರ್ ಕ್ಲೈಮ್ ಸಿಗುತ್ತೆ. ಅಮೌಂಟ್ ಆಫ್ ಫೈರ್ ಕ್ಲೈಮ್ ಎಷ್ಟು ಅಂತಂದರೆ 1,16,200 ಅಮೌಂಟ್ ಆಫ್ ಫೈರ್ ಕ್ಲೈಮ್. ಸಿಂಪಲ್ ಪ್ರಾಬ್ಲಮ್. ಇದರಲ್ಲಿ ಇನ್ನೊಂದು ಅಡ್ಜಸ್ಟ್ಮೆಂಟ್ ಕೊಡ್ತಾರೆ. ಹೇಗೆ ಕೊಟ್ಟಿರ್ತಾರೆ ಅಂತಂದರೆ ಸ್ಟಾಕ್ ವಾಸ್ ವ್ಯಾಲ್ಯೂಡ್ ಎಟ್ 10% ಎಬೋ ದ ಕಾಸ್ಟ್ ಅಥವಾ 10% ಬಿಲೋ ದ ಕಾಸ್ಟ್. ಹಾಗೆ ಕೊಟ್ಟಾಗ ಏನು ಮಾಡಬೇಕು ಅಂತಂದರೆ ಎಬೋ ದ ಕಾಸ್ಟ್ ಅಂತ ಕೊಟ್ಟರೆ 1,50,000 ಇಂಟು 10 ಡಿವೈಡೆಡ್ ಬೈ 110. ಓಪನಿಂಗ್ ಸ್ಟಾಕಿಗೆ ಕ್ಲೋಸಿಂಗ್ ಸ್ಟಾಕಿಗೆ ಫಸ್ಟ್ ಇಯರ್ನಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಬರುತ್ತೆ. ಅದು ಎಬೋ ದ ಕಾಸ್ಟ್, ಬಿಲೋ ದ ಕಾಸ್ಟ್ ಅಥವಾ 90% ಆಫ್ ದ ಕಾಸ್ಟ್, ಆ ಥರ ಒಂದು ಅಡ್ಜಸ್ಟ್ಮೆಂಟ್ ಕೊಡ್ತಾರೆ. ಹಾಗೆ ಪ್ರಾಬ್ಲಮ್ ಕೊಟ್ಟಾಗ ಯಾವ ಥರದಲ್ಲಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.